ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕನಕಪುರ ತಾಲೂಕು ಕಚೇರಿ ಉದ್ಘಾಟನೆಯ ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಕೆಎನ್ ದಿಲೀಪ್ ಮಾತನಾಡಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರು ಜಾರಿಗೆ ತಂದ 5 ಗ್ಯಾರಂಟಿ ಯೋಜನೆಗಳಿಂದ ಸಾಮಾನ್ಯ ವರ್ಗದ ಜನರಿಗೆ ಬಹಳ ಉಪಯೋಗವಾಗಿದೆ. ಈ ಯೋಜನೆಗಳು ಕನಕಪುರ ತಾಲೂಕಿನಲ್ಲಿ 96% ಫಲಾನುಭವಿಗಳಿಗೆ ತಲುಪಿದ್ದು, ಉಳಿದ ಕೇವಲ 4% ಜನ ಫಲಾನುಭವಿಗಳ ಕೆವೈಸಿ ದಾಖಲಾತಿಗಳ ವ್ಯತ್ಯಾಸದಿಂದ ತೊಂದರೆಯಾಗಿದ್ದು, ಶೀಘ್ರದಲ್ಲೇ ಅವರಿಗೂ ಯೋಜನೆಗಳನ್ನು ತಲುಪಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಬಾಕಿ ಇರುವ ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು. 17 ತಿಂಗಳಿನಿಂದ ಯೋಜನೆ ಯಶಸ್ವಿಯಾಗಿ ಮುಂದುವರೆದಿದೆ. ನಮ್ಮ ತಾಲೂಕಿನಲ್ಲಿ 76,000 ಫಲಾನುಭವಿಗಳಿದ್ದಾರೆ. ವಿರೋಧ ಪಕ್ಷಗಳು ಯೋಜನೆಗಳ ಯಶಸ್ಸನ್ನು ಸಹಿಸಲಾರದೆ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲ ಎಂದು ಸುಳ್ಳು ಆರೋಪ ಮಾಡುತ್ತಿವೆ. ಈ ಪಂಚ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಮುಂದಿನ ಚುನಾವಣೆಯಲ್ಲೂ ಕಾಂಗ್ರೆಸ್ ಸರ್ಕಾರ ಬರಲಿದ್ದು, ಈ ಯೋಜನೆಗಳನ್ನು ಮುಂದುವರಿಸಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು. ಕಾಂಗ್ರೆಸ್ ಸರ್ಕಾರದ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥ ಈ 5 ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು KPC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಏನು ಈ ಪಂಚ ಗ್ಯಾರಂಟಿಯನ್ನು ಕೊಟ್ಟರು, ಯಶಸ್ವಿಯಾಗಿ ಜನಗಳಿಗೆ ಏನು ತಲುಪ್ತಾ ಇದೆಯೋ ಅದು ಭಾಳ ಖುಷಿ ಆಗ್ತಾಯಿದೆ. ನಮಗೂ ಕೇಳೋಕ್ಕೆ, ನಾವು ಪಂಚಾಯಿತಿಗಳು ಹೋದಂಥ ಸಂದರ್ಭದಲ್ಲಿ ಭಾಳ ಖುಷಿ ಆಗ್ತಾಯಿದೆ. ಅವ್ರ ಮಹಿಳೆಯರು ಇರ್ಬೋದು, ಅವ್ರು ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು ಇದ್ರ ಜೊತೇಲಿ ಇನ್ನು ಕೆಲವರು ಅವಕಾಶ ವಂಚಿತರಾಗಿದ್ದಾರೆ. ನಮ್ಮಂಥ ಏನು ಸರ್ಕಾರ ನಮ್ಮಂಥವ್ರನ್ನ ನೇಮಿಸಿದೆ, ನಾವು ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಯಾರು ಅವಕಾಶ ವಂಚಿತರಾಗಿದ್ದಾರೋ ನಿಜವಾಗ್ಲೂ ಅವ್ರಿಗೆ ಸಿಗಬೇಕು ಅಂಥವ್ರಿಗೆಲ್ಲ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳನ್ನ ತಲುಪಿಸೋ ಕೆಲಸ ನಾವು ಮಾಡ್ತೀವಿ. ಸಾಕಷ್ಟು ಜನಕ್ಕೆ ಇವಾಗ ಅನುಷ್ಠಾನ ಯೋಜನೆಗಳು ತಲುಪಿಲ್ಲ ಅನ್ನೋದು ಒಂದು ಆರೋಪ ಇದೆ. ಆ ಆರೋಪಗಳು ಮುಕ್ತ ಆಗಬೇಕಂತಂದರೆ ನೀವು ಯಾವಾಗಿಂದ ಚಾಲೂ ಮಾಡ್ತೀರಾ ಅನ್ನೋದು? ಇಲ್ಲ ತಮಗೆ ನನ್ನ ವೈಯಕ್ತಿಕವಾಗಿ ನಾನು ಆಲ್ರೆಡಿ ಡಿಸ್ಟಿಕ್ ಗ್ಯಾರಂಟಿ ಕಮಿಟಿ ಮೀಟಿಂಗು ಅಟೆಂಡ್ ಮಾಡಿದ್ದೀನಿ. ಕನಕಪುರ ತಾಲೂಕು ಗ್ಯಾರಂಟಿ ಇದು ಏನೇನಿದೆ ಎಲ್ಲ 96% ತಲುಪಿದ ಅಂತಿರೋದು ಏನಂದರೆ, ಒಂದು ಮನೆಯಲ್ಲಿ ಇಬ್ಬರಿಗೆಲ್ಲ ಕೊಡೋಕ್ಕಾಗಲ್ಲ. ಒಂದು ಮನೆಯಲ್ಲಿ ಕರ್ನಾಟಕದ ಯೋಜನೆ ಒಬ್ಬರಿಗೆ ಕೊಡೋದು. ಇನ್ನು ಕೆಲವುದು KYC ಡಾಕ್ಯುಮೆಂಟ್ಸಿಂದ 3-4% ಮಾತ್ರ. ಈಗ ಅಪ್ಲಿಕೇಶನ್ ಕೊಟ್ಟಿರೋರು ಬೇಕಾದ್ರೆ ತರಿಸ್ಕೊಡ್ತೀನಿ. ಒಂದು 3-4% ಮಾತ್ರ ಪೆಂಡಿಂಗ್ ಇದೆ. ಅದು ಪೆಂಡಿಂಗ್ ಇರ್ತದಂಥದ್ದು ಕೂಡ ಯಶಸ್ವಿಯಾಗಿ ಅದನ್ನು ಕ್ಲಿಯರ್ ಮಾಡ್ಸೋಕ್ಕೆ ಇಲ್ಲೇ ಆಫೀಸಲ್ಲೇ ಇನ್ಯಾರೇ ಸಮಸ್ಯೆ ಅಂಥವ್ರೇನೋ ಇದ್ದರೆ ಇಲ್ಲೇ ಆಫೀಸಲ್ಲೇ ಬಂದವರು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟಾಗಿ ಅದನ್ನು ಪೂರ್ಣಗೊಳಿಸೋಂಥ ಕಾರ್ಯ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಕೇಳೋಕ್ಕೆ ಮೊದಲೇ ನಾನೇ ಹೇಳ್ತೀನಿ, 2 ತಿಂಗಳದು ಪೆಂಡಿಂಗ್ ಇತ್ತು. ಆ 2 ತಿಂಗಳದು ಇನ್ನು 2-3 ದಿನದಲ್ಲೇ 2 ತಿಂಗಳದು ಒಂದೇ ಸಲ ಹಾಕ್ತಾರೆ. ಏನಿಲ್ಲ, ಈಗ ಆಲ್ರೆಡಿ 16-17 ತಿಂಗಳಾಗಿದೆ. 17 ತಿಂಗಳು ಏನು ಯಶಸ್ವಿಯಾಗಿ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಇದೇ ನಮಗೆ ಒಂದು ಅದೃಷ್ಟ. ನಮ್ಮ ತಾಲೂಕಿನಲ್ಲಿ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ? ನಮ್ಮ ತಾಲೂಕಿನಲ್ಲಿ 76,000 ಜನ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಅಂದರೆ ವಂಚಿತರು ಈಗ ಅಪ್ಲಿಕೇಶನ್ ಹಾಕಿ ಪೆಂಡಿಂಗ್ ಇರ್ತಕ್ಕಂಥವ್ರು ಬರೀ 3,200 ಚಿಲ್ಲರೆ ಅಷ್ಟೇ. ಆ 3,200 ಚಿಲ್ಲರೆ ಅಷ್ಟು ಫಲಾನುಭವಿಗಳು ಅಂತಲ್ಲ, ಅವ್ರಿಗೆ ಡಾಕ್ಯುಮೆಂಟ್ಸು ತಪ್ಪಿರ್ತದೆ, ಮಾಹಿತಿ ಇರ್ತದೆ, ಏನೋ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅರ್ಹ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ 100% ತಲುಪಿಸೋಂಥ ಕಾರ್ಯ ನಾವು ಮಾಡ್ತೀವಿ. 5 ವರ್ಷ ನಿಮ್ಮ ಗ್ಯಾರಂಟಿ ಯೋಜನೆ ಎಲ್ಲ ಕೊಡ್ತೀರಾ ಅಂತ ಭರವಸೆ ಇದೆಯಾ? ಸರ್, ಖಂಡಿತವಾಗಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು KPC ಅಧ್ಯಕ್ಷಗಳು ಘಂಟಾಘೋಷವಾಗಿ ಹೇಳಿದ್ದಾರೆ. ಯಾರು 1000 ಹೇಳಿದ್ರು ಸರಿಯೇ, ಈ ಪಂಚ ಗ್ಯಾರಂಟಿ ಏನಿದೆ ಈಗೂ ಮುಂದುವರಿತದೆ. 5 ವರ್ಷ ಆದ ನಂತರ ಮತ್ತೆ ನಮ್ಮ ಸರ್ಕಾರನೇ 100% 100ಕ್ಕೆ 100 ಭಾಗ ಬರೋದು ಗ್ಯಾರಂಟಿ ಆಗೂ ಕೂಡ ಇದು ಮುಂದುವರಿತೈತೆ. ಬಡವ್ರಿಗೆ ತಲುಪುವಂಥದ್ದು ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲ ಸರ್ಕಾರದಲ್ಲಿ ಅಂತ ಆರೋಪ ಇದೆ. ಇದು ವಿರೋಧ ಪಕ್ಷಗಳು ಹೇಳ್ತಾ ಇದೆ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ವಿರೋಧ ಪಕ್ಷಗಳು ಯಾವಾಗಲೂ ಆರೋಪ ಮಾಡೋದೇ ಅವ್ರ ಕೆಲಸ. ಅವ್ರು ಆರೋಪ ಮಾಡೋಂಥ ಸಂದರ್ಭದಲ್ಲಿ ಅದು ಮಾಡಿ ತೋರಿಸ್ತೀವಿ. ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ ಎಲ್ಲ ಕೂಡ ಅದನ್ನು ಉತ್ತಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಜನಗಳು ತಲುಪ್ತಾ ಇದೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಭಾಳ ಚೆನ್ನಾಗಿ ಆಗ್ತಾ ಇದೆ. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.